Praise the Lord. Greetings to you all in the name of our Lord and Savior Jesus Christ. Today's Bible verse, the second epistle of St. Paul to the Corinthians, chapter 10, verse 4. The weapons we use in our fight are not the world's weapons. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಇಲ್ಲಿ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುತ್ತಾ ಇರುವಾಗ ಹೇಳುತ್ತಾ ಇದ್ದಾನೆ, ನಾವು ಈ ಲೋಕದಲ್ಲಿ ಇದ್ದೇವೆ, ಆದರೂ ಕೂಡ ನಾವು ಮಾಡ್ತಕ್ಕಂಥ ಯುದ್ಧ ಈ ಲೋಕಕ್ಕೆ ಅನುಸಾರವಾದ ಯುದ್ಧ ಅಲ್ಲ. ನಾವು ಲೋಕಕ್ಕೆ ಅನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಈ ಲೋಕಕ್ಕೆ ಸಂಬಂಧಪಟ್ಟ ಆಯುಧಗಳಲ್ಲ ಎಂಬುದಾಗಿ ತಿಳಿಸುತ್ತಾ ಇದ್ದಾನೆ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿಯೂ ಕೂಡ ಪೌಲನು ಈ ರೀತಿ ಹೇಳ್ತಾನೆ, 6ನೇ ಅಧ್ಯಾಯದಲ್ಲಿ, ನೀವು ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಯಾಕೆಂದರೆ ನೀವು ದುರಾತ್ಮಗಳ ಸೇನೆಯ ಮೇಲೆ ಹೋರಾಡುವವರಾಗಿದ್ದೀರಿ ಎಂಬುದಾಗಿ. ಹೌದು, ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇರುವಾಗ ದುರಾತ್ಮಗಳ ಸಂಗಡ ಹೋರಾಟ ಮಾಡಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ರಿಂದ 18ನೇ ವಚನಗಳಲ್ಲಿ ನಾವು ನೋಡ್ತೇವೆ, ಅಲ್ಲಿ ದೇವರು ಸರ್ವಾಯುಧಗಳನ್ನು ಧರಿಸಿಕೊಳ್ಳಲಿಕ್ಕೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಒಟ್ಟು 6 ಆಯುಧಗಳ ಕುರಿತು ನಾವು ನೋಡುತ್ತೇವೆ. ಸತ್ಯವೆಂಬ ನಡುಕಟ್ಟು, ನೀತಿ ಎಂಬ ವಜ್ರಕವಚ, ಸಿದ್ಧವಾದ ಮನಸ್ಸೆಂಬ ಕೆರೆಗಳು, ನಂಬಿಕೆ ಎಂಬ ಗುರಾಣಿ, ರಕ್ಷಣೆ ಎಂಬ ಶಿರಸ್ತ್ರಾಣ ಮತ್ತು ದೇವರ ವಾಕ್ಯವೆಂಬ ಕತ್ತಿ. ಈ 6 ಆಯುಧಗಳನ್ನು ನಾವು ಧರಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ ಪ್ರಿಯರೇ. ವಿಶೇಷವಾಗಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಎಂಬುದಾಗಿ. ಯಾಕೆ ಆ ನಂಬಿಕೆ ಎಂಬ ಗುರಾಣಿ ನಾವು ಹಿಡಿದುಕೊಳ್ಳಬೇಕೆಂದರೆ, ಆ ನಂಬಿಕೆ ಎಂಬ ಗುರಾಣಿ ನಾವು ಹಿಡಿದುಕೊಂಡಾಗ ಸೈತಾನನು ನಮ್ಮ ಮೇಲೆ ಬೀಸುವಂತಹ ಅಗ್ನಿ ಬಾಣಗಳನ್ನು ಆರಿಸಲಿಕ್ಕೆ ನಾವು ಶಕ್ತರಾಗುತ್ತೇವೆ. ಆದುದರಿಂದಲೇ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡವರಾಗಿರಬೇಕು. ಆಗ ಸೈತಾನನ ಬಾಣಗಳನ್ನು ಮುರಿದು ಹಾಕಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ. ಒಬ್ಬ ಯುದ್ಧ ಭಟನು ಯುದ್ಧಕ್ಕಾಗಿ ಹೋಗುತ್ತಾ ಇದ್ದಾನೆ, ಯುದ್ಧಕ್ಕೆ ಹೋಗಲು ಸಿದ್ಧನಾಗಿದ್ದಾನೆ ಅಂದರೆ ಅರಸನು ಅವನಿಗೆ ಬೇಕಾಗಿರ್ತಕ್ಕಂಥ ಆಯುಧಗಳನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಯಾರು ಕರ್ತನನ್ನು ಸ್ವೀಕರಿಸಿಕೊಳ್ಳುತ್ತಾರೋ, ಯಾರು ಸೈತಾನನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಸಿದ್ಧರಾಗುತ್ತಾರೋ ಅಂಥವರಿಗೂ ಕೂಡ ದೇವರು ಸರ್ವಾಯುಧಗಳನ್ನು ಒದಗಿಸಿಕೊಡುತ್ತಾರೆ. ವಿಶೇಷವಾಗಿ ನಂಬಿಕೆ ಎಂಬ ಗುರಾಣಿಯನ್ನು ಕೊಡುತ್ತಾರೆ. ಯಾಕೆಂದರೆ ನಾವು ದುರಾತ್ಮಗಳ ಸೇನೆಯ ಮೇಲೆ ಹೋರಾಡಬೇಕಾಗಿದೆ ಪ್ರಿಯರೇ. ಈ ಹೋರಾಟ ಕೇವಲ 1 ದಿನ ಅಥವಾ 2 ದಿನಕ್ಕೆ ಮಾತ್ರವಲ್ಲ, ಆದರೆ ನಮ್ಮ ಜೀವನ ಪೂರ್ತಿಯಾಗಿ ಈ ಹೋರಾಟ ನಾವು ಮಾಡಬೇಕು. 2ನೇ ತಿಮೋತಿ 4ನೇ ಅಧ್ಯಾಯ 7ನೇ ವಚನದಲ್ಲಿ ಪೌಲನು ಈ ರೀತಿ ಹೇಳ್ತಾನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಹೌದು, ನಾವು ಕೂಡ ಇಂಥ ಮಾತುಗಳನ್ನು ಆಡುವಂಥವರಾಗಿರಬೇಕು. ನಾವು ಶ್ರೇಷ್ಠವಾದ ಹೋರಾಟವನ್ನು ಮಾಡಬೇಕು, ನಮ್ಮ ಓಟವನ್ನು ಓಡಿ ನಾವು ತೀರಿಸಬೇಕು. ಹೀಗೆ ಮಾಡಲಿಕ್ಕೆ ಕೇವಲ ನಂಬಿಕೆ ಎಂಬ ಗುರಾಣಿ ಮಾತ್ರ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ. ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರಾಗಿರಬೇಕು. ಈ ನಂಬಿಕೆ ಎನ್ನುವಂಥ ಗುರಾಣಿಯನ್ನು ನಾವು ಹಿಡಿದುಕೊಂಡವರಾಗಿರಬೇಕು. ಈ ಆಯುಧಗಳಲ್ಲಿ ನಾವು ನೋಡ್ತೇವೆ 2 ಥರವಾದಂಥ ಆಯುಧಗಳು. ಒಂದು ತಾಕುವಂತಹ ಆಯುಧ, ಮತ್ತೊಂದು ಕಾಯುವಂತಹ ಆಯುಧ. ಉದಾಹರಣೆಯಾಗಿ ನಾವು ನೋಡಬೇಕಾದ್ರೆ ದೇವರ ವಾಕ್ಯವೆಂಬ ಕತ್ತಿ ಏನು ಮಾಡ್ತದೆ ಅಂದರೆ, ಸೈತಾನನ ಮೇಲೆ ಆಕ್ರಮಿಸಿ ಆ ಸೈತಾನನನ್ನು ನಾಶ ಮಾಡುತ್ತದೆ. ಇದು ತಾಕುವ ಯುದ್ಧ. ಅದೇ ಸಮಯದಲ್ಲಿ ನಾವು ನೋಡ್ತೇವೆ ಸಿದ್ಧವಾದ ಮನಸ್ಸೆಂಬ ಕೆರೆಗಳು, ನಂಬಿಕೆ ಎಂಬ ಗುರಾಣಿ, ನೀತಿ ಎಂಬ ವಜ್ರ ಕವಚ. ಇವು ನಮಗೆ ಆ ಸೈತಾನನ ಆಕ್ರಮಣದಿಂದ ಕಾಯುವಂಥವುಗಳಾಗಿವೆ. ಆದುದರಿಂದ ನನ್ನ ಪ್ರಿಯ ದೇವಚಂದ್ರೆ, ನಾವು ಉಪಯೋಗಿಸುವ ಆಯುಧಗಳು ಈ ಲೋಕ ಸಂಬಂಧವಾದ ಆಯುಧಗಳಲ್ಲ. ನಾವು ಹೋರಾಡುವುದು ಈ ಲೋಕದವರ ಸಂಗಡವಲ್ಲ. ನಾವು ರಾಜತ್ವಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಹೋರಾಡಬೇಕಾಗಿದೆ. ಆದುದರಿಂದ
ಕ್ರಿಸ್ತನು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳೋಣ. ಅದರಲ್ಲಿ ವಿಶೇಷವಾಗಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವ. ಇಂದು ನೀವು ಕೊಟ್ಟಿರುವಂಥ ವಾಕ್ಯಕ್ಕಾಗಿ ವಂದಿಸ್ತೇವೆ ಸ್ವಾಮಿ. ನಾವು ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ ನೀನು ಅಪೇಕ್ಷಿಸುತ್ತೀಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಾವು ಉಪಯೋಗಿಸುವ ಈ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ನಾವು ಹೋರಾಡುವುದು ಈ ಲೋಕದ ಮನುಷ್ಯರ ಜೊತೆಗಲ್ಲ ಸ್ವಾಮಿ, ಆದರೆ ದುರಾತ್ಮಗಳ ಸೇನೆಗಳ ಮೇಲೆ ನೀವು ಯುದ್ಧ ಮಾಡಬೇಕಾಗಿದೆ ಎಂಬುದಾಗಿ ಹೇಳಿದೆಯಲ್ಲ ದೇವರೇ. ಅದಕ್ಕಾಗಿ ಸ್ವಾಮಿ, ನೀನು ಕೊಡುವ ಈ ಸರ್ವಾಯುಧಗಳನ್ನು ಧರಿಸಿಕೊಂಡು ಸೈತಾನನನ್ನು ಎದುರಿಸಿ ನಿಲ್ಲಲಿಕ್ಕೆ ನಮಗೆ ಶಕ್ತರನ್ನಾಗಿ ಮಾಡು ಸ್ವಾಮಿ. ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡು ಸೈತಾನನನ್ನು ಓಡಿಸಲಿಕ್ಕೆ ನಮಗೆ ಸಹಾಯ ಮಾಡು ಕರ್ತನೆ. ಅಪ್ಪ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡು ಸೈತಾನ್ನ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡು. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ನಾವೆಲ್ಲರೂ ಸ್ವಾಮಿ ಸರ್ವಾಯುಧಗಳನ್ನು ಧರಿಸಿಕೊಂಡು ಸೈತಾನನ ವಿರೋಧವಾಗಿ ಹೋರಾಟ ಮಾಡಿ ಜಯವನ್ನು ಸಾಧಿಸಲಿಕ್ಕೆ ನಮಗೆ ಜೊತೆಗಿದ್ದು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.